ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣ ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಅಂಶ ಬಯಲಿಗೆ ಬಂದಿದೆ. ಡ್ರಗ್ಸ್ ಜೊತೆ ಅಲ್ಲಿ ನಡೀತಾ ಇತ್ತು ಯುವತಿಯರ ಅರೆನಗ್ನ ನೃತ್ಯ. ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣ ಸಿಸಿಬಿ ತನಿಖೆ ನಡೆಸ್ತಾ ಇದ್ದಂತ ವೇಳೆ ಮತ್ತಷ್ಟು ಸ್ಫೋಟಕವಾದ ಅಂಶ ಬಯಲಾಗಿದೆ. ಡ್ರಗ್ಸ್ ಜೊತೆ ಅಲ್ಲಿ ಯುವತಿಯರ ಅರೆನಗ್ನ ನೃತ್ಯ ಕೂಡ ನಡೀತಾ ಇತ್ತು. ಡ್ರಗ್ಸ್ ಜೊತೆ ಎಲ್ಲಾ ರೀತಿಯ ಡ್ರಗ್ಸ್ ಸಪ್ಲೈ ಪಾರ್ಟಿಯಲ್ಲಿತ್ತು. ಡ್ರಗ್ಸ್ ಮೀರಿದ ಮೋಜಿನಾಟ ಆ ಪಾರ್ಟಿಯಲ್ಲಿ ನಡೀತಾ ಇತ್ತು. ಎಣ್ಣೆ ಕಿಕ್ಕು, ಡ್ರಗ್ಸ್ ಕಿಕ್ಕು ಜೊತೆ ಲಲನೆಯರ ನೃತ್ಯದ ಕಿಕ್ಕು ಕೂಡ ಇತ್ತು. ಇದರ ಜೊತೆಗೆ ಆಂಧ್ರ ಪ್ರದೇಶದ ವಿಧಾನಸಭಾ ಎಲೆಕ್ಷನ್ನ ಬೆಟ್ಟಿಂಗೂ ಸಹ ಬಹಳ ಜೋರಾಗಿ ನಡೀತಾ ಇತ್ತು. ತಮ್ಮ ಪಕ್ಷದ ಪರ ಆರೋಪಿಗಳು ಬೆಟ್ಟಿಂಗ್ ಕಟ್ಟಿದ್ರು. ಆಂಧ್ರ ವಿಧಾನಸಭೆ ಮಾತ್ರ ಅಲ್ಲ, ಲೋಕಸಭೆ ಎಲೆಕ್ಷನ್ಗೂ ಬೆಟ್ಟಿಂಗ್ ನಡೀತಾ ಇತ್ತು. ಡ್ರಗ್ಸ್ ತೆಗೆದುಕೊಂಡ ನಶೆಯಲ್ಲಿ ಅದು ಕೂಡ ನಡೀತಾ ಇತ್ತಂತೆ. ಲಕ್ಷಗಟ್ಟಲೆ ಬೆಟ್ಟಿಂಗ್ ಕಟ್ಟಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಸಿಬಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಬೆಟ್ಟಿಂಗ್ ದಂಧೆ ಕೂಡ ನಡೀತಾ ಇತ್ತು ಇದೇ ಪಾರ್ಟಿಯಲ್ಲಿ. ಒಂದ್ ಕಡೆ ಡ್ರಗ್ಸ್, ಮತ್ತೊಂದು ಕಡೆ ಎಣ್ಣೆ, ಇನ್ನೊಂದು ಕಡೆ ಲಲನೆಯರ ನೃತ್ಯದ ಕಿಕ್, ಯುವತಿಯರ ಅರೆನಗ್ನ ನೃತ್ಯ ಕೂಡ ನಡೀತಾ ಇತ್ತು ಈ ಪಾರ್ಟಿಯಲ್ಲಿ. ಇದರ ಜೊತೆಗೆ ಆಂಧ್ರ ಪ್ರದೇಶದ ವಿಧಾನಸಭಾ ಎಲೆಕ್ಷನ್ನ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿತ್ತು. ತಮ್ಮ ಪಕ್ಷದ ಪರ ಆರೋಪಿಗಳು ಬೆಟ್ಟಿಂಗ್ ಕೂಡ ಕಟ್ತಾ ಇದ್ರು. ಲಕ್ಷ ಬೆಟ್ಟಿಂಗ್ ಕಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡ್ರಗ್ಸ್ ತೆಗೆದುಕೊಂಡ ನಶೆಯಲ್ಲಿ ಬೆಟ್ಟಿಂಗ್ ಕೂಡ ಬಹಳ ಜೋರಾಗಿ ನಡೆದಿತ್ತು ಈ ಪಾರ್ಟಿಯಲ್ಲಿ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬೆಂಗಳೂರಿನ ಹೊರವಲಯದ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ, ಸಿಸಿಬಿ ನಡೆಸಿದಂತಹ ರೇಡ್ ನಲ್ಲಿ ಅಲ್ಲಿ ಡ್ರಗ್ಸ್ ಗಳನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು ಅನ್ನೋದು ಆರಂಭದಲ್ಲಿ ತಿಳಿದು ಬರುತ್ತೆ. ಅದಾದ ನಂತರ ಯುವತಿಯರ ಅರೆನಗ್ನ ನೃತ್ಯ, ಡ್ರಗ್ಸ್ ನ ಜೊತೆ ಎಣ್ಣೆ ಕೇಕ್, ಜೊತೆಗೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿತ್ತು. ತೆಲುಗು ನಟಿ ಹೇಮಾಳ ಮತ್ತೊಂದು ಆಟ ಬಯಲಾಗಿದೆ. ಎಲ್ಲ ಪ್ರಭಾವಿಗಳಿಂದ ಹೇಮಾ ಕರೆ ಮಾಡಿಸ್ತಾ ಇದ್ದಾರೆ. ಆಂಧ್ರದ ಪ್ರಭಾವಿ ರಾಜಕಾರಣಿಗಳಿಂದ ತೆಲುಗು ನಟಿ ಹೇಮಾ ಕಾಲ್ ಮಾಡಿಸ್ತಾ ಇದ್ದಾರೆ. ಬೆಂಗಳೂರು ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ ಜೋರಾಗ್ತಾ ಇದೆ. ಆಂಧ್ರ ರಾಜಕಾರಣಿಗಳು, ಸಿನಿಮಾ ರಂಗದವರಿಂದ ಸಿಸಿಬಿಗೆ ಕರೆಗಳು ಬರ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಈಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತಹ ದೃಶ್ಯ, ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ ನಂತರ ತೆಲುಗು ನಟಿ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದ್ದಂತೆ ತೆಲುಗು ನಟಿ ಹೇಮಾ ಇಂಥದೊಂದು ವಿಡಿಯೋ ಹರಿಬಿಡುತ್ತಾರೆ. ಆ ರೇವ್ ಪಾರ್ಟಿಯಲ್ಲಿ ನಾನಿಲ್ಲ, ಇದು ಸುಳ್ಳು ಸುದ್ದಿ, ನಾನು ಹೈದರಾಬಾದ್ ನಲ್ಲೇ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಹರಿಬಿಡುತ್ತಾರೆ. ಅದಾದ ನಂತರ ಗೊತ್ತಾಗಿತ್ತು ಈ ನಟಿ ಇದೇ ರೇವ್ ಪಾರ್ಟಿಯಲ್ಲಿ ಲಾಕ್ ಆಗಿದ್ದಾರೆ ಅಂತ. ಈಗ ತೆಲುಗು ನಟಿ ಹೇಮಾಳ ಮತ್ತೊಂದು ಆಟ ಬಯಲಾಗ್ತಾ ಇದೆ. ಎಲ್ಲಾ ಪ್ರಭಾವಿಗಳಿಂದ ಕರೆ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ತೆಲುಗು ನಟಿ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಇದರಿಂದ ಬಚಾವಾಗೋದಕ್ಕೆ ತೆಲುಗು ನಟಿ ಹೇಮಾ ಈಗ ಸಾಕಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ. ಬೆಂಗಳೂರು ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ ಹಾಕಲಾಗ್ತಾ ಇದೆ. ಎಲ್ಲಾ ಪ್ರಭಾವಿಗಳಿಂದಲೂ ಕರೆ ಮಾಡಿಸ್ತಾ ಇದ್ದಾರೆ ಹೇಮಾ. ಆಂಧ್ರದ ಪ್ರಭಾವಿ ರಾಜಕಾರಣಿಗಳಿಂದ ಕರೆ ಬರ್ತಾ ಇದೆ. ಜೊತೆಗೆ ಸಿನಿಮಾ ರಂಗದವರಿಂದಲೂ ಕೂಡ ಸಿಸಿಬಿಗೆ ಕರೆಗಳು ಬರ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ಟ ಬೆನ್ನಲ್ಲೇ ತೆಲುಗು ನಟಿ ಹೇಮಾಳ ಮತ್ತೊಂದು ಆಟ ಬಯಲಾಗಿದೆ. ಆಂಧ್ರದ ಪ್ರಭಾವಿ ರಾಜಕಾರಣಿಗಳು, ಸಿನಿಮಾ ರಂಗದವರಿಂದ ಸಿಸಿಬಿಗೆ ಕರೆಗಳು ಬರ್ತಾ ಇದೆ. ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ ಜೋರಾಗ್ತಾ ಇದೆ. ಈ ವಿಚಾರಣೆಯಿಂದ ಹೊರಗಡೆ ಬರಬೇಕು, ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಭಾವಿಗಳ ಕೈಯಲ್ಲಿ ಫೋನ್ ಮಾಡಿಸ್ತಾ ಇದ್ದಾರೆ ತೆಲುಗು ನಟಿ ಹೇಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.